ಬಾಗಲಕೋಟೆಯ ಲೋಕ ಅಖಾಡ ಸಜ್ಜು. ತೀವ್ರ ಕುತೂಹಲ ಕೆರಳಿಸಿದಂತ ಬಾಗಲಕೋಟೆಯ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯ ಘೋಷಣೆ ಕೊನೆಗೂ ವಿಜಯಪುರದ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಈಗ ಲಭಿಸಿದೆ. ಇತ್ತ ಬಿಜೆಪಿಯಲ್ಲಿ ಹಳೆ ಹುಲಿ ಎಂದು ಖ್ಯಾತಿ ಹೊಂದಿರುವಂತಹ ಪಿಸಿ ಗದ್ದಿಗೌಡರು ಸತತ 4 ಬಾರಿ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿದ್ದು ಈಗ 5ನೇ ಬಾರಿ ಕೂಡ ಅದೃಷ್ಟ ಪರೀಕ್ಷೆಗೆ ಅವರು ಈಗ ಇಳಿದಿದ್ದಾರೆ. ಬಿಜೆಪಿ ಹೈಕಮಾಂಡ್ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಲು 3 ರಿಂದ 5 ಜನ ಕೂಡ ಅವರು ಸರತಿ ಸಾಲಿನಲ್ಲಿ ಆಕಾಂಕ್ಷಿಯಾಗಿ ನಿಂತಿದ್ದರು. ಅವರನ್ನ ಹಿಂದೆ ಹಾಕಿ ಈಗ ಪಿಸಿ ಗದ್ದಿಗೌಡರ್ ಹಳೆ ಹುಲಿ ಅಂತ ಹೇಳಿ ಹೆಸರುವಾಸಿಯಾಗಿರ್ತಕ್ಕಂಥ ಪಿಸಿ ಗದ್ದಿಗೌಡರು ಈಗ 5ನೇ ಬಾರಿ ಕೂಡ ಒಂದು ಟಿಕೆಟ್ ಅವ್ರಿಗೆ ಲಭಿಸಿದೆ. ಬಿಜೆಪಿಯಿಂದ ಸತತ 4 ಬಾರಿ ಗೆಲುವಿನ ನಾಗಲೋಟದಲ್ಲಿ ಇರತಕ್ಕಂಥ ಪಿಸಿ ಗದ್ದಿಗೌಡರ್ ಅವರು 5ನೇ ಬಾರಿ ಕೂಡ ತಮ್ಮ ಅದೃಷ್ಟ ಪರೀಕ್ಷೆಗೆ ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಇತ್ತ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಜಿಲ್ಲೆಯ ಜನಪ್ರತಿನಿಧಿಗೆ ಟಿಕೆಟ್ ಕೊಡದೆ ಅಂದ್ರೆ ನಮ್ಮ ವೀಣಾ ಕಾಶ್ಯಪ್ನವರು ಕೂಡ ಅವರು ಆಕಾಂಕ್ಷಿಯಾಗಿದ್ರು. ಅವ್ರಿಗೆ ಈಗ ಅಲ್ಲಿ ಟಿಕೆಟ್ ನೀಡದೆ ಪಕ್ಕದ ಜಿಲ್ಲೆಯ ಸಚಿವ ಶಿವಾನಂದ ಪಾಟೀಲ್ರ ಮಗಳಾದಂಥ ಸಂಯುಕ್ತ ಪಾಟೀಲ್ ಅವರಿಗೆ ಮಣಿ ಹಾಕಿರತಕ್ಕಂಥದ್ದು ಬಹಳ ಈಗ ಸಂಶಯಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸದ್ಯ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಸಂಸದ ಪಿಸಿ ಗದ್ದಿಗೌಡರ್ ಅವರನ್ನ ಜಿಲ್ಲೆಯಲ್ಲಿನ ಕಾಂಗ್ರೆಸ್ ನಾಯಕರುಗಳಿಗೆ ಎದುರಿಸಲು ಸಾಧ್ಯವಾಗದೆ ಹೊರಗಿನವರಿಗೆ ಕೂಡ ಮಣಿ ಹಾಕಿದ್ದಾರಾ ಅಂತಕ್ಕಂಥದ್ದು ಈಗ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಸತತ 4 ಬಾರಿ ಸಂಸದರಾಗಿರ್ತಕ್ಕಂಥ ಪಿಸಿ ಗದ್ದಿಗೌಡರ್ ಅವರ ಒಂದು ಗೆಲುವಿನ ನಾಗಲೋಟ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸಂಯುಕ್ತ ಪಾಟೀಲ್ ಅವರನ್ನ ಗೆಲ್ಸತ್ತಾ ಅಥವಾ ಬ್ರೇಕ್ ಹಾಕತ್ತಾ ಅಂತಕ್ಕಂಥದ್ದನ್ನ ಈಗ ಬರ್ತಕ್ಕಂತಹ ಒಂದು ಈ ಚುನಾವಣೆಯ ಮೂಲಕ ಮತದಾರ ಅವರ ಹಣೆ ಬರವನ್ನ ಬರೀಲಿದ್ದಾನೆ. ಬ್ಯೂರೋ ರಿಪೋರ್ಟ್, ಕನ್ನಡ ನ್ಯೂಸ್.